ನೀವು ಹಾಸ್ಟೆಲ್ ಮಾಡೋದು? ಎಷ್ಟು ಮಕ್ಕಳಿದ್ದಾರೆ? ಈಗ ಎಷ್ಟಿದ್ದಾರೆ? 10%. ಊಟ ಬಿಸಿನೀರಿಗೆಲ್ಲ ಸಿಗ್ತಾ ಇದೆಯಾ? ಸಮಸ್ಯೆ ಏನಾದರೂ ಇದೆಯಾ? ಅಡುಗೆ ಮನೆ ಹೆಣ್ಮಕ್ಳಿಗೆಲ್ಲ ಊರಿಗೆ ಮಾಡಬೇಕಲ್ಲ ಇಲ್ಲ ಯಾವುದು ಈಗ ಸ್ಕೂಲ್ ಜಾಗ ಸರ್ ಅದು? ಸ್ಕೂಲ್ ಇಲ್ಲೇ ಹೋಗೋದು ಒಳಗಡೆ? ಸ್ಕೂಲ್ ಒಳಗಡೆ ಇಲ್ಲೇ ಹೋಗೋದು? ಅಲ್ಲ, ಸ್ಕೂಲ್ಗೂ ಇದಕ್ಕೂ ಸಂಬಂಧ ಇದೆಯಾ ಅಥವಾ ಅದೇ ಸಪ್ರೇಟ್ ಇದೆ ಸಪ್ರೇಟ್? ಇಲ್ಲ ಸರ್, ಅಂದರೆ ಅದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಸರ್. ಅಲ್ಲಿ ಮಕ್ಕಳು ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ನಮಗೆ ಒಂದು 5 ರೂಮ್ಗಳನ್ನ ಬಿಟ್ಕೊಟ್ಟಿದ್ದಾರೆ ಸರ್ ನಮಗೆ. ಏನು ಅದಕ್ಕೆ ಅಗ್ರಿಮೆಂಟ್ ಆಗಿದೆ? ಇಲ್ಲ ಸರ್, ಏನು ಅಥವಾ ಏರ್ ಆಫೀಸರ್ಸ್ ಆರ್ಡರ್? ಹೌದು, ಬಿ ಒ ಸರ್ ಹೇಳಿ ಬಿಡಿಸ್ಕೊಟ್ಟಿದ್ದಾರೆ. ಓರಲ್ ಆರ್ಡ್ರಾ? ಹಾಂ, ಓರಲ್. ಅದು ಸ್ಟ್ರೆಂತ್ ಕಡಿಮೆ ಇದೆ ಸರ್, ಅಲ್ಲಿ ಒಂದು 22 ಮಕ್ಕಳೇನೂ ಇದ್ದಾರೆ. ತುಂಬ ರೂಮ್ಸ್ಗಳಿದೆಯಲ್ಲ, ಇದು ಸ್ಕೂಲ್ ಸ್ಟಾರ್ಟ್ ಮಾಡಿದಾಗಲೇ ಸ್ಟಾರ್ಟಿಂಗಲ್ಲಿ 3 ರೂಮ್ಸನ್ನು ಬಿಟ್ಕೊಟ್ಟಿದ್ದೀವಿ ಸರ್. ಅದಾದಮೇಲೆ ಪ್ರೊಸೀಡಿಂಗ್ಸ್ ಮಾಡಿದಾರಾ? ಈ ಥರ ಬಿ ಒ ಆರ್ಡರ್ ಮಾಡಿದ್ದಾರೆ? ಬಿ ಒ ಆರ್ಡರ್ ಮಾಡಿದ್ದಾರೆ? ಇಲ್ಲ, ಬಿ ಒ ಆರ್ಡರ್ ಮಾಡಿಲ್ಲ. ಮತ್ತು ಅದಕ್ಕೆಲ್ಲ ಬಾಡಿಗೆ ಇದೆಲ್ಲ ಬಾಡಿಗೆ ಏನಿಲ್ಲ ಸರ್, ರೆಂಟ್ ಫ್ರೀ. ನನಗೆ ಬಂದ ಮಾಹಿತಿ ಪ್ರಕಾರ 55,000 ರೆಂಟ್ ಕ್ಲೈಮ್ ಮಾಡ್ತಿದ್ದಾರೆ. ಇದಕ್ಕೆ ಮತ್ತು ಇದಕ್ಕೆ ಇದು ಟ್ರಸ್ಟ್ಗೆ ಸರ್, ಮಹದೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ಗೆ ಬರುತ್ತೆ ಸರ್ ಇದು ಬಾಡಿಗೆ. ಇದಕ್ಕೆ 55,070 ರೂಪಾಯಿ ಬಾಡಿಗೆ. ಏನು ಇದಕ್ಕೆಲ್ಲ ಅಕಾಮಿಡೇಷನ್ ಇರೋದಕ್ಕೆಲ್ಲ? ಹೌದು. ಅದಕ್ಕೆ ಕ್ಲಾಸಸ್ ಅದೆಲ್ಲ ಡಾಕ್ಯುಮೆಂಟು ನಾನು ಸಬ್ಮಿಟ್ ಮಾಡಿ ಹೋಗ್ರಿ. ಕೋಟೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದೆ. ಈಗ ಕೋರ್ಟ್ ನಂಬ್ತದೆ ಹೇಳಿ ಇದೆಲ್ಲ ಈ ಸುಳ್ಳುಗಳನ್ನೆಲ್ಲ ನೋಡಿ ಏನು ಮಾಡ್ತೀರಿ. ಇನ್ನು ಮುಂದೆ ಏನಾದರೂ ಸರಿಯಾಗಿ ಎಚ್ಚೆತ್ಕೊಳ್ಳಿ. ನಾನು ರಿಪೋರ್ಟ್ ಮಾಡೋದು ಮಾಡ್ತೀನಿ. ನಾನು ಯಾವುದಕ್ಕೂ ಬಗ್ಗೋನೂ ಅಲ್ಲ, ಯಾರು ಮಾತು ನಾನು ಕೇಳೋದು. ನಾನು ಏನಿದೆ ವಾಸ್ತವಾಂಶ ಅದನ್ನೇ ರಿಪೋರ್ಟ್ ಮಾಡೋದು. ಈಗ ಯಾರು ನನ್ನನ್ನು ಪ್ರಭಾವಗೊಳಿಸೋ ಪ್ರಯತ್ನ ಮಾಡಬೇಡಿ. ನಮ್ಮ ಆಫೀಸಿಗೆ ಬರ್ಕೊಡು, ಡಾಕ್ಯುಮೆಂಟ್ ಮಾತ್ರ ಕಳಿಸ್ಕೊಡ್ಬೇಕು. ಏನಿದೆ ಅದನ್ನು ನಾನು ರಿಪೋರ್ಟ್ ಮಾಡೋಂಥದ್ದು ಅಷ್ಟೇ. ನನಗೆ ಬೇಕಾಗಿರೋದು ನಿಮ್ಮ ಡಾಕ್ಯುಮೆಂಟ್ ಅಷ್ಟೇ. ನಿಮ್ಮ ಕಡೆಯಿಂದ ಬಂದರೆ ಡಾಕ್ಯುಮೆಂಟು ನಾನು ಕಳಿಸ್ಕೊಡ್ತೇನೆ. ನಮ್ಮ ಕಡೆಯಿಂದಲೂ ಏನು ರಿಪೋರ್ಟ್ ಹಾಕಬೇಕು ಆಗ್ತೇನೆ. ಯಾರ್ಯಾರ ಮೇಲೆ ಏನೇನು ಹಾಕಬೇಕು ಆಗ್ತೇನೆ. ಗೊತ್ತಾಯ್ತಾ? ನಾಳೆ ಹೈಕೋರ್ಟಿಂದ ಅಥವಾ ನಮ್ಮದು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಕೇಳಿದ್ರೆ ಆನ್ಸರ್ ಮಾಡೋದು ನಿಮ್ಮ ಜವಾಬ್ದಾರಿಗಳು. ನಿಮಗೆ ಏನಾದರೂ ಕ್ರಮ ಅವಕಾಶ ಕೊಟ್ಟರೆ ಬಿಲ್ಡಿಂಗ್ ಹೆಚ್ಚೊತ್ತು ನೀವು ಸ್ಟಾರ್ಟ್ ಮಾಡಿಸ್ತೀರಿ ಸರ್. ನಾವು ಸಾಹೇಬ್ರನ್ನ ಮೀಟ್ ಮಾಡಬೇಕು ಸರ್. ಸಾಧ್ಯದಷ್ಟು ಗಮನ ಇಂಥವೆಲ್ಲ ಬಂದಿರೋದ್ರ ಮಾಹಿತಿ ಕೊಡ್ತೀನಿ ಸರ್. ಕೊಟ್ಟು ಬೇಗನೆ ಅದು ವ್ಯವಸ್ಥೆ ಮಾಡ್ತೀನಿ. ಇದೊಂದು ಅವಕಾಶ ಕೊಡಿ. ತಪ್ಪು ಸಣ್ಣ ತಪ್ಪು ನಾನು ತಿದ್ದುಕೊಡ್ತೀನಿ ಸರ್. ಪ್ರಶ್ನವರೆಲ್ಲ ಇದ್ದಾರೆ, ರೆಕಾರ್ಡ್ ಮಾಡ್ತಾ ಇದ್ದಾರೆ. ನೀವು ಮಾತಾಡ್ತಾರೆ, ನೀವು ಬರೀ ಖಾಲಿ ಮುಂದೆ ಮಾತಾಡ್ತಿಲ್ಲ. ಇಲ್ಲ ಸರ್, ಪ್ರಶ್ನವ್ರು ಮಾತಾಡ್ತಾರೆ, ರೆಕಾರ್ಡ್ ಆಗ್ತಿದೆ. ಆಗಲಿ ಸರ್, ಅದನ್ನೆಲ್ಲ ನೋಡಿ. ಒಂದು 15 ದಿವಸದಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿಸ್ರೆ ನೋಡಿ. ನಾನು ವೆಯ್ಟ್ ಮಾಡ್ತೀನಿ. ನಾಗಮಂಗಲ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಅಲ್ಲೂ ಸೇಮ್ ಪ್ರೈವೇಟ್ ಬಿಲ್ಡಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಿ? 3 years, 8 to 9 to 10. 3 ವರ್ಷ. 3 ವರ್ಷ ನಿಮಗೆ ಸರ್ಕಾರದಿಂದ ಇದು ಓದಿಸ್ತಾ ಇಲ್ಲ? ಏನು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡು ಬಂದಿದೆ ಇದಕ್ಕೆ? ಇಲ್ಲೇ ಎಕ್ಸಾಮ್ ಕೊಟ್ಟಿದ್ದೆ. ಎಲ್ಲ ಫೆಸಿಲಿಟಿ ನಿಮಗೆ ತೃಪ್ತಿದಾಯಕವಾಗಿದೆಯಾ? ಯಾವುದೇ ಸಮಸ್ಯೆ ಇಲ್ವಾ? ತೃಪ್ತಿಗೂ ಮೀರಿ. ಹೌದಾ? ವೆರಿ ಗುಡ್. ಏನು ಹೇಳಿ? ಚೆನ್ನಾಗಿದೆ. ಏನಾದರೂ ಸಮಸ್ಯೆ ಇದೆಯಾ? ಊಟ ತಿಂಡಿ ಈಗೆಲ್ಲ ಅಕ್ಕಿ ಎಲ್ಲ ಉಳ್ತೋಗಿರೋದನ್ನ ಹಾಕಿ ತೋರಿಸಿ ನೋಡ್ಬೋದು ನಾವು ಚೀಲದಲ್ಲಿ. ಆ ಥರದ್ದೆಲ್ಲ ಆಗ್ತಾ ಇದ್ದಾರೆ. ಚೆನ್ನಾಗಿರೋದು ಕೊಡ್ತಾ ಇದ್ದಾರೆ. ನೀವು ತಿನ್ನೋದಕ್ಕೆ ತರಕಾರಿ ಏನಿಲ್ಲ. ಇಷ್ಟು ಜನ ಮಕ್ಕಳಿದ್ದೀರಿ. ಅಲ್ಲ, ಈ ಟೊಮೊಟೊ ಬಂದ್ಬಿಟ್ಟು ಏನು ಕಾಣಲಿಲ್ಲ ನಿಮ್ಮ ಸ್ಟೋರ್ ರೂಮ್. ತರಕಾರಿ ಏನೇನು ಕೊಡ್ತಾರೆ? ನೀವೆಲ್ಲ ಬೆಳೆಯೋ ಹೆಣ್ಮಕ್ಳು, ನಿಮಗೆ ಪೌಷ್ಟಿಕಾಂಶ ಚೆನ್ನಾಗಿ ಪ್ರೋಟೀನ್ ವಿಟಮಿನ್ ಇರುವಂಥ ಹಣ್ಣು ತರಕಾರಿಗಳು ಎಲ್ಲ ಕೊಡಬೇಕಾದಂಥ ಒಂದು ಸಮಯ. ಹಾಗಾಗಿ ಯಾವುದು ಫೆಸಿಲಿಟಿ ಕೊಟ್ಟೆ ಮಾಡಿಲ್ಲ. ಫೆಸಿಲಿಟಿ ಅನಿಸ್ತಾ ಇಲ್ಲ. ಅದೇ ಫೆಸಿಲಿಟಿ ಕಂಟಿನ್ಯೂ ಮಾಡ್ತಾರೆ. ಮಾಡಿದ್ರೆ ತೊಂದರೆ ಇಲ್ಲ ನಿಮಗೆ. ಅದಕ್ಕೆ ನಾನು ಅದ್ರ ಬಗ್ಗೆ ವ್ಯವಹಾರ ಮಾಡ್ತೀನಿ. ಅದು ಏನು
ಹೇಳಬೇಕು ಅಂತ ನಾನು ಹೇಳ್ತೀನಿ. ಅದು ನಿಮಗೆ ಸಾಕಾಗೋದಿಲ್ಲ. ಅಲ್ಲೇ ಒಂದು ರೂಮಿನ ವ್ಯವಸ್ಥೆ ಮಾಡಬೇಕು. ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೆ ನೀವೆಲ್ಲ ವ್ಯವಸ್ಥೆ ಮಾಡಬೇಕು. ಇಲ್ಲೇ ಮಾಡ್ತೀನಿ. ಬರೀ ಹೆಣ್ಮಕ್ಳು ಎಲ್ಲ ಇದೆ. ವಾರ್ಡಲ್ಲಿ ಇರೋ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು. ನೀವೇನು ಹೇಳ್ತೀಮ್ಮ? ಯಾವ ಊರಿಂದ ಅವ್ರು ನಿಮ್ಮ ತಂದೆ ಎಲ್ಲ ಬರ್ತಾರೆ. ಎಷ್ಟು ಜನ ಮಕ್ಕಳು? ನೀವು ದೊಡ್ಡವರ ಚಿಕ್ಕವರ? ಏನು ತೊಂದರೆ ಇಲ್ಲ. ದೊಡ್ಡವ್ರು ಏನು ಮಾಡ್ತಾರೆ? ಅವರು ಎಜುಕೇಷನ್ ಚೆನ್ನಾಗಿದೆ. ನೀವು ಹೇಳ್ತೀವಿ ಚೆನ್ನಾಗಿದೆ. ನೀವು ಹೇಳ್ತೀವಿ ನೀವು ಅವರು ನೀವು ಹೇಳ್ತೀವಿ ತೊಂದರೆ ಇಲ್ಲ. ನೀವು ಹೇಳಿ ಒಟ್ಟಾರೆ ಏನಾದರೂ ಅವ್ರ ಚೆನ್ನಾಗಿದೆ ಅಂತ ಅಲ್ವಾ? ಯಾರಾದರೂ ಡಿಫ್ರೆನ್ಸ್ ಇಟ್ಟಿದ್ದೀರಾ? ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೆ ಪ್ರತಿಭಾವಂತ ಅಂತ ಹೇಳಿ. ನಾಳೆ ಲಾಸ್ಟ್ ಅಲ್ವಾ ಇದು ಎಕ್ಸಾಮ್ ನಿಮಗೆ? ನಾಳೆ ಮುಗಿದ್ರೆ ಮುಗೀತಿಲ್ಲ ಈಗ. ಹಾಗಾಗಿ ನಾಡಿದ್ದಿಂದ ನೀವು ಇಲ್ಲಿರಲ್ಲ. ಆಲ್ಮೋಸ್ಟ್ ನಿಮ್ಮ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾರೆ. ನಾಡಿದ್ದು ಏನಾದರೂ ಸಮಸ್ಯೆ ಇದ್ದರೆ ಹೇಳಿ. 3 ವರ್ಷದಲ್ಲಿ ಅನುಭವಿಸಿದ್ರೆ ಅದನ್ನು ನೆಕ್ಸ್ಟ್ ನಿಮ್ಮ ಜನ್ರೇಷನ್ ಬರುತ್ತಲ್ಲ, ನಿಮ್ಮ ತಂಗಿನೇ ಬರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆಯವರು ಬರ್ಬೋದು, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನಿಮ್ಮಿಂದ. ಯಾಕೆಂದರೆ ನೀವು ನಾಡಿದ್ದು ಹೋಗೋದ್ರಿಂದ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ವಾರ್ಡನ್ ಆಗಲಿ ಟೀಚರ್ ಆಗಲಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿಕ್ಕೆ ಅವಕಾಶ ಎಲ್ಲ ಇದ್ರೂ ನೀವು ಹೋಗೋದ್ರಿಂದ ನಿಮಗೇನೂ ತೊಂದರೆ ಆಗಲ್ಲ. ನಿಮಗೇನಾದರೂ ಈ 3 ವರ್ಷದಲ್ಲಿ ಇದ್ದರೆ ಆ ಥರದ ಸಮಸ್ಯೆ ಇದ್ದರೆ ಸಾಹೇಬ್ರ ಹತ್ರ ಹೇಳಿ. ನೆಕ್ಸ್ಟ್ ಬರೋರಿಗೆ ಅನುಕೂಲ ಮಾಡಿಕೊಡ್ತಾರೆ. ಈಗ ನಿಮಗೆಲ್ಲ ಬುಕ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಬುಕ್ಕು ಪೆನ್ನು ನಿಮಗೆ ಏನು ಬೇಕು ಒಂದೊಂದು ಮಗು ನೀವೆಲ್ಲ ಕೊಡ್ತಾರೆ. ನಿಮಗೆ ಕೊಟ್ಟಿದ್ದಾರೆ. ನಾನು ಬಂದೆ. ಯಾರು